ನಾವು ನಿಮ್ ಜೊತೆ ಯುದ್ಧ ಮಾಡೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಈ ಯುದ್ಧದಲ್ಲಿ ನಿಮ್ ಆನೆಗೆ ಏನಾದ್ರೂ ಆಗ್ಬಿಟ್ರೆ ನಮಗೆ ಅನಿಸುತ್ತಿದೆ ನಿನ್ನ ತಂದೆ ತಾಯಿ ನಿನಗೆ ಮಾಯಾವಿ ಶಕ್ತಿಗಳನ್ನೇನೋ ಕೊಟ್ಟಿದ್ದಾರೆ, ಆದರೆ ಯುದ್ಧ ಮಾಡುವ ಧೈರ್ಯವನ್ನೇ ಕೊಟ್ಟಿಲ್ಲ. ಇವ್ರು ನಮ್ಮ ಮಾತೆ ಕೇಳ್ತಿಲ್ವಲ್ಲ. ಮೊದ್ಲು ಇವ್ರನ್ನ ಆನೆಯಿಂದ ಕೆಳಗಿಳಿಸ್ಬೇಕು. ವಜ್ರಾಯುಧ ಪ್ರಕಟವಾಗು. ಓಂ ಧಿಯೋ ಯೋ ನ ಪ್ರಚೋದಯಾತ್ ಭರ್ಗೋ ದೇವಸ್ಯ ಧೀಮಹಿ. ಓಂ ಧಿಯೋ ಯೋ ನ ಪ್ರಚೋದಯಾತ್ ಭರ್ಗೋ ದೇವಸ್ಯ ಧೀಮಹಿ. ತತ್ಸವಿತುರ್ವರೆಣ್ಯಂ ಶತ್ರುಣಮೇ ಅನಾಹನಾಯಿತಿ. ಮಾರುತಿ, ನಮ್ಮ ಮಾರುತಿ ಯಾವುದೋ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಹಾರಾಣಿ, ನಾವು ಪೂರ್ತಿ ಅರಮನೆ ಹುಡುಕಿದೆವು, ಆದರೆ ಯುವರಾಜ ಮಾರುತಿ ಎಲ್ಲಿಯೂ ಕಾಣುತ್ತಿಲ್ಲ. ಎಲ್ಲೂ ಇಲ್ಲವೇ? ಮತ್ತೆಲ್ಲಿ ಹೋಗಿರಲು ಸಾಧ್ಯ? ತನ್ನ ಮಗು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ ತಾಯಿಗದು ತಿಳಿದು ಬಿಡುತ್ತೆ. ನನಗನ್ನಿಸ್ತಾ ಇದೆ ನಮ್ಮ ಮಾರುತಿಗೆ ಯಾವುದೋ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ದೇವಿ ಅಂಜನಿ, ನೀವು ಆತಂಕಕ್ಕೆ ಒಳಗಾಗದಿರಿ. ನಮ್ಮ ವಜ್ರಾಯುಧದ ಪ್ರಹಾರವನ್ನು ತಡೆಯುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಇಂದು ನಾವು ನಮ್ಮ ಮಾರ್ಗದಲ್ಲಿದ್ದ ಬಹುದೊಡ್ಡ ಮುಳ್ಳನ್ನು ಸಹ ಕಿತ್ತೆಸೆದಿದ್ದೇವೆ. ಇದೆಂಥ ವಿಚಿತ್ರ ಅನುಭವ. ಏನೋ ತೊಂದರೆ ಆಗಿದೆ ಎಂದು ನಮಗೇಕೆ ಹೀಗೆ ಅನಿಸುತ್ತಿದೆ? ಇಲ್ಲ, ಮಾರುತಿ! ಪುತ್ರ, ನಿನ್ನ ಕಣ್ಣುಗಳನ್ನು ಬಿಡು ಪುತ್ರ. ಪುತ್ರ, ಕಣ್ಣುಗಳನ್ನ ಬಿಡಿ. ನಮ್ಮ ಮಾತು ಕೇಳುತ್ತಿದೆ. ಎದ್ದೇಳಿ ಮಾರುತಿ, ಮಾರುತಿ. ಯಾರು ಆ ನಿಷ್ಠೂರ ಮನಸ್ಸಿನವರು? ಈ ಕೋಮಲವಾದ ಪುಟ್ಟ ಬಾಲಕನ ಮೇಲೆ ಪ್ರಹಾರ ಮಾಡಿದವರು. ಮಾರುತಿ, ನಾವು ನಿಮ್ಮ ತಂದೆ. ನಿಮಗೆ ಏನೂ ಆಗಲು ಬಿಡುವುದಿಲ್ಲ. ನಾವು ನಮ್ಮ ಮಂತ್ರಶಕ್ತಿಯಿಂದ ನಿಮ್ಮನ್ನು ಸರಿಪಡಿಸುತ್ತೇವೆ. ಓಂ ಹ್ಯೋಂ ನಮಃ
ಓಂ ಯೋಂ ನಮಃ. ನಾವು ಹೀಗೆ ನಿಮ್ಮನ್ನು ನಿರ್ಜೀವಾವಸ್ಥೆಯಲ್ಲಿ ನೋಡಲಾಗುತ್ತಿಲ್ಲ ಪುತ್ರ. ನಾವು ನಿಮ್ಮ ಆಟ ಚತುರತೆಯನ್ನು ಮತ್ತೆ ನೋಡ ಬಯಸುತ್ತೇವೆ. ನೀವು ಏಳಲೇಬೇಕು ಮಾರುತಿ, ಏಳಲೇಬೇಕು. ಏಕೆ ನಮ್ಮ ಮಂತ್ರ ಏಕೆ ಕೆಲಸ ಮಾಡುತ್ತಿಲ್ಲ? ಈಗ ಏನು ಮಾಡುವುದು? ಮಹಾದೇವ, 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 ಇದು ಯಾವ ನ್ಯಾಯ ಮಹಾದೇವ? ಇದೆಂತ ಪರೀಕ್ಷೆ ಮಹಾದೇವ? ಹೇ ಮಹಾದೇವ, ಮಾರುತಿ ನಿಮ್ಮ ಕೃಪೆಯಿಂದಲೇ ಜನ್ಮ ತಾಳಿದ್ದು. ನಿಮ್ಮ ಆಶೀರ್ವಾದವಿದೆ ಮಾರುತಿ ಮೇಲೆ. ಮಾರುತಿಯನ್ನು ರಕ್ಷಿಸಿ ಮಹಾದೇವ. ನಮ್ಮ ಮಾರುತಿಯನ್ನ ಸುರಕ್ಷಿತವಾಗಿರಿಸ್ತೀರಾ ಅಲ್ವಾ? ದೇವಿ, ಶಾಂತರಾಗಿ. ನಾವು ನಮ್ಮ ಸೇನೆಯನ್ನು ಅವರನ್ನು ಹುಡುಕಲು ಕಳುಹಿಸಿದ್ದೇವೆ. ಶೀಘ್ರವಾಗಿ ಮರಳಿ ಬರುತ್ತಾರೆ. ಅವರಿಗೆ ಏನೂ ಆಗುವುದಿಲ್ಲ. ಆಗೋಗಿದೆ ಸ್ವಾಮಿ, ನಮಗನ್ನಿಸ್ತಾ ಇದೆ ಏನೋ ಆಗೋಗಿದೆ ಅಂತ. ದೇವಿ, ಅವರು ತಮ್ಮ ಮಿತ್ರರೊಂದಿಗೆ ಇಲ್ಲೇ ಎಲ್ಲೋ ಆಟವಾಡುತ್ತಿರಬಹುದು. ಬೇಗನೆ ಮರಳಿ ಬರುತ್ತಾರೆ. ಋಷಿವರ್ಯ, ನೀವಾದರೂ ಹೇಳಿ. ಇಲ್ಲ ಮಹಾರಾಜ, ದೇವಿ ಅಂಜನಿ ಒಬ್ಬ ಸಾಧಾರಣ ಸ್ತ್ರೀಯಲ್ಲ. ಅವರ ಮನಸ್ಸಿನಲ್ಲಿ ಇಷ್ಟು ತೀವ್ರವಾಗಿ ಆತಂಕವಾಗುತ್ತಿದೆ ಎಂದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು. ನಾವೆಲ್ಲ ದೇವಾದಿದೇವ ಮಹಾದೇವನಲ್ಲಿ ಮಾರುತಿಯ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ಋಷಿವರ್ಯರೇ, ನಮ್ಮ ಪುತ್ರ ನಮ್ಮ ಜೀವನ ರೇಖೆಯಾಗಿದ್ದಾನೆ. ನಮ್ಮ ಮಾರುತಿಯ ವಿನಃ ನಮಗೆ ಯಾವ ಅಸ್ತಿತ್ವವೂ ಇಲ್ಲ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವು ಪ್ರಾಣತ್ಯಾಗ ಮಾಡುತ್ತೇವೆ. ಇಲ್ಲ ದೇವಿ, ಮಹಾದೇವ ಕರುಣಾಸಾಗರ. ನೀವು ಪವಿತ್ರ ಮನಸ್ಸಿನಿಂದ ಅವರನ್ನು ಪ್ರಾರ್ಥಿಸಿದರೆ ಅವಶ್ಯವಾಗಿ ಆಶೀರ್ವದಿಸುತ್ತಾರೆ. ನಾನೊಬ್ಬಳು ಮಾತೆಯಾಗಿ ದೇವಿ ಅಂಜನಿಯ ಮನಸ್ಥಿತಿ ನನಗೆ ಅರ್ಥವಾಗುತ್ತದೆ ಪ್ರಭು. ಆಕೆಯ ಆಕ್ರಂದನ ನನ್ನನ್ನು ಬಹಳ ಹಿಂಸಿಸುತ್ತಿದೆ. ಯಾವುದೇ ಯಾತ್ರೆಯಲ್ಲಿ ಯಾತ್ರಿ ಅಡೆತಡೆಗಳನ್ನು ಮೀರಿದ ನಂತರ ಮಾತ್ರ ಅವನು ಗುರಿ ತಲುಪುತ್ತಾನೆ. ಮಾತೆ ಅಂಜನಿಯ ಮನದಲ್ಲಿ ಆಗುತ್ತಿರುವ ಅಲ್ಲೋಲ ಕಲ್ಲೋಲಗಳು ನಿಶ್ಚಿತ ಎನ್ನುವುದು ಮಾರುತಿಯನ್ನು ಗರ್ಭಧರಿಸುವ ಸಮಯದಲ್ಲೇ ಆಕೆಯ ಭಾಗ್ಯದಲ್ಲಿ ಬರೆಯಲಾಗಿತ್ತು. ಸತ್ಯ ಹೇಳಿದಿರಿ ಪ್ರಭು. ಸಂತಾನದಿಂದ ಸಿಗುವ ಸುಖ ದುಃಖದಿಂದಲೇ ಮಾತೃತ್ವ ಅಥವಾ ಪಿತೃತ್ವದ ಅನುಭವ ಪೂರ್ಣವಾಗುವುದು. ಮಾತೃತ್ವದಿಂದ ಉತ್ಪತ್ತಿಯಾದ ಮಾತೆ ಅಂಜನಿಯ ಕರುಣೆಯ ಪ್ರಾರ್ಥನೆ ಮತ್ತು ಪವನದೇವನಲ್ಲಿ ಮಾರುತಿಗಾಗಿ ಇರುವ ಪಿತೃಭಾವ ಮಾರುತಿಯ ಈ ಯಾತ್ರೆಯಲ್ಲಿ ಒಂದು ಹೊಸ ತಿರುವನ್ನು ಕೊಡುತ್ತದೆ. ಪುತ್ರ, ನಿಮ್ಮ ನಿಷ್ಕಲ್ಮಶ ನಗುವಿಲ್ಲದೆ ಈ ಸೃಷ್ಟಿಯಲ್ಲಿ ಬೇರೇನೂ ಇಲ್ಲ ಪುತ್ರ. ನಿಮ್ಮ ಹುಡುಗಾಟ, ನಿಮ್ಮ ಮಾತುಗಳು, ಅದನ್ನು ಬಿಟ್ಟರೆ ಈ ಸೃಷ್ಟಿಯಲ್ಲಿ ನಮಗೇನೂ ಇಲ್ಲ ಪುತ್ರ. ಆದರೆ ಯಾರು ಅವನು? ನಿಮ್ಮ ಮುದ್ದಾದ ಮುಖದಲ್ಲಿ ನಗುವನ್ನು ಕಿತ್ತುಕೊಳ್ಳುವ ದುಸ್ಸಾಹಸ ಮಾಡಿದವನು. ನಾವು ಪವನದೇವ
ಸಮಸ್ತ ವಾಯುಗಣಕ್ಕೆ ಆದೇಶ ನೀಡುತ್ತಿದ್ದೇವೆ. ಲೋಕ ಪರಲೋಕ, ಪೃಥ್ವಿ ಆಕಾಶ, ಗ್ರಹ ನಕ್ಷತ್ರಗಳು, ಈ ಸಮಸ್ತ ಸೃಷ್ಟಿಯಲ್ಲಿರುವ ಸಕಲ ಜೀವಕ್ಕೂ ಈ ಕ್ಷಣದಲ್ಲೇ ವಾಯುವನ್ನು ನಿಲ್ಲಿಸಿ. ಈಗ ಈ ಸಮಸ್ತ ಸೃಷ್ಟಿಗೆ ಪವನ ದೇವನ ಕ್ರೋಧ ಪರಿಚಯವಾಗಲಿ. ಇದೆಲ್ಲ ಏನಾಗ್ತಿದೆ? ನಮಗನಿಸುತ್ತಿದೆ ನಮ್ಮ ಪ್ರಾಣವೇ ಹೋಗುತ್ತಿದೆ ಎಂದು. ನಮಗೆ ಉಸಿರಾಡಲು ಆಗುತ್ತಿಲ್ಲ ಮುನಿವರ್ಯ. ಇದ್ದಕ್ಕಿದ್ದಂತೆ ಏನಾಯಿತು? ಕೊನೆಯ ಬಾರಿ ಪುತ್ರನನ್ನು ನೋಡಬೇಕಿತ್ತು. ಏನಾಗುತ್ತಿದೆ ಮುನಿವರ್ಯ? ಸಮಸ್ತ ಸೃಷ್ಟಿ ವಿಪತ್ತಿನ ಅಂಚಿನಲ್ಲಿದೆ ಎನಿಸುತ್ತಿದೆ ಮಹಾರಾಜ. ಸೃಷ್ಟಿಯ ಅಂತ್ಯ ಇದೇ ಆಗಿದ್ದರೆ ನಿಮ್ಮ ಚರಣಕ್ಕೆ ನನ್ನ ಪ್ರಾಣ ಈಗಲೇ ಅರ್ಪಿಸುತ್ತೇನೆ. ಹರ ಹರ ಮಹಾದೇವ. ನಮಗೇನನ್ನಿಸುತ್ತಿದೆ ಅಂದರೆ ಪೃಥ್ವಿಯಲ್ಲಿ ಹಾಹಾಕಾರ ತಾಂಡವವಾಡುತ್ತಿದೆ ಎಂದು. ನಾರಾಯಣ ನಾರಾಯಣ. ಬನ್ನಿ ದೇವಋಷಿ, ಇದೆಲ್ಲ ನಿಮ್ಮದೇ ಕಾರ್ಯದ ಪರಿಣಾಮ. ಏನು ಹೇಳುತ್ತಿದ್ದೀರಿ ದೇವಋಷಿ? ವಿಧಿಯ ಸರಳ ನಿಯಮ ಇದು. ಒಂದು ಕ್ರಿಯೆಗೆ ಇನ್ನೊಂದು ಪ್ರತಿಕ್ರಿಯೆ ಇರುತ್ತದೆ, ಪರಿಣಾಮವೂ ಒಂದೇ ಆಗಿರುತ್ತದೆ. ಈ ಸಂಕಷ್ಟ ಆ ಹೃದಯಹೀನ ಕಾರ್ಯದ ಪರಿಣಾಮವಾಗಿದೆ. ನೀವು ದೇವತೆಗಳು ಸೇರಿ ಆ ಮುಗ್ಧ ಬಾಲಕ ಮಾರುತಿಯ ಮೇಲೆ ಮಾಡಿದ್ದು, ವಿಶೇಷವಾಗಿ ನೀವು ಮಾಡಿದ್ದಂತೂ. ಆದರೆ ದೇವಋಷಿ, ತನ್ನ ರಾಜ್ಯವನ್ನು ರಕ್ಷಣೆ ಮಾಡುವುದು ಪ್ರತಿ ರಾಜನ ಧರ್ಮವಾಗಿರುತ್ತದೆ. ನಾವು ಸಹ ಆ ಮಾಯಾವಿ ವಾನರನ ವಿರುದ್ಧ ಅದನ್ನೇ ಮಾಡಿದೆವು. ಅಧಿಕಾರದ ದಾಹದಿಂದ ನಿಮ್ಮ ಬುದ್ಧಿ ಭ್ರಮಣೆಯಾಗಿದೆ ಎಂದೆನಿಸುತ್ತದೆ. ಆದ್ದರಿಂದಲೇ ಇಂತಹ ಘೋರ ಅಪರಾಧವನ್ನು ಅಪರಾಧವೇ ಅಲ್ಲವೆಂದು ಸಾಧಿಸುತ್ತಿದ್ದೀರಿ. ಇಲ್ಲಿರುವ ದೇವತೆಗಳ ಕಾರಣದಿಂದ ಅಸಂಖ್ಯಾತ ಜೀವಗಳು ತಮ್ಮ ಕೊನೆಯುಸಿರೆಳೆಯುತ್ತಿದ್ದಾರೆ. ನಿಮ್ಮೆಲ್ಲರ ಮೇಲೆ ಮಾನವ ಹತ್ಯೆ, ಪ್ರಾಣಿ ಹತ್ಯೆಯ ಪಾಪ ತಟ್ಟುತ್ತದೆ. ಮತ್ತು ಶೀಘ್ರವೇ ಪೃಥ್ವಿಯಲ್ಲಿ ಎಲ್ಲರ ಜೀವನ ಅಂತ್ಯವಾಗುತ್ತದೆ. ಯಜ್ಞ, ಕರ್ಮ, ಪುಣ್ಯದ ಆಚರಣೆ ಸಹ ನಿಲ್ಲುತ್ತದೆ. ಆಗ ಈ ಸ್ವರ್ಗಲೋಕವೂ ಸಹ ಉಳಿಯುವುದಿಲ್ಲ ಇಂದ್ರದೇವ. ಏಕೆಂದರೆ ನಿಮ್ಮೆಲ್ಲರಿಗೂ ಶಕ್ತಿ ಸಿಗುವುದೇ ಅವರುಗಳು ಮಾಡುವ ಪೂಜೆಯಿಂದ ಮತ್ತು ಯಜ್ಞದಿಂದ. ಆದರೆ ನೀವೇ ಅವರನ್ನು ಮೃತ್ಯುದ್ವಾರಕ್ಕೆ ಕರೆತಂದಿದ್ದೀರಿ. ನಾರಾಯಣ ನಾರಾಯಣ. ತಪ್ಪಂತೂ ನಮ್ಮಿಂದ ಆಗಿದೆ ದೇವಋಷಿ. ಆದರೆ ಭೂತಕಾಲಕ್ಕೆ ಹೋಗಿ ಆಗಿರುವ ತಪ್ಪನ್ನು ಸರಿಪಡಿಸಲು ಆಗುವುದಿಲ್ಲ. ಆದರೆ ಪಶ್ಚಾತ್ತಾಪದಿಂದ ಭವಿಷ್ಯದಲ್ಲಿ ಆಗುವ ಅನಾಹುತವನ್ನು ಸರಿಪಡಿಸಬಹುದು. ನೀವು ನಮ್ಮ ಕಣ್ಣು ತೆರೆಸಿದಿರಿ ದೇವಋಷಿ. ನೀವೇ ಹೇಳಿ, ಮುಂದೆ ಏನು ಮಾಡುವುದು? ನಿಮ್ಮ ಅಹಂಕಾರ ಮತ್ತು ಶಕ್ತಿಯ ಮತದ ಮಧ್ಯೆ ನಿಮಗೆ ಇದು ತಿಳಿಯಲಿಲ್ಲ. ಯಾವ ಮಾರುತಿಯ ಮೇಲೆ ನೀವು ಪ್ರಹಾರ ಮಾಡಿದ್ದೀರೋ ಅವರು ನಿಮ್ಮಲ್ಲಿಯೇ ಇರೋ ದೇವತೆ, ಪವನ ದೇವನ ಮಾನಸ ಪುತ್ರ. ಅವರು ತಮ್ಮ ಪುತ್ರನ ಸ್ಥಿತಿ ನೋಡಿ ಕ್ರೋಧಿತಗೊಂಡರು. ಅದೇ ಕಾರಣಕ್ಕಾಗಿ ಇಂದು ಸಮಸ್ತ ಸೃಷ್ಟಿ ಸಂಕಷ್ಟದಲ್ಲಿದೆ ಇಂದ್ರದೇವ. ನೀವೆಲ್ಲರೂ ಸರ್ವಪ್ರಥಮವಾಗಿ ಪವನ ದೇವನ ಬಳಿ ಕ್ಷಮೆಯಾಚಿಸಬೇಕಾಗುತ್ತದೆ. ನಮ್ಮಿಂದ ಹೇಗೆ ಇಂಥ ಘೋರ ಅನರ್ಥವಾಯಿತು? ನಾವು ಪವನ ದೇವನ ಪುತ್ರನ ಮೇಲೆ ವಜ್ರಾಯುಧದ ಪ್ರಹಾರ ಮಾಡಿಬಿಟ್ಟೆವು. ದೇವತೆಗಳೇ, ನಾವು ಶೀಘ್ರವೇ ಹೋಗಿ ಪವನ ದೇವನ ಬಳಿ ಕ್ಷಮೆ ಬೇಡಬೇಕು. ನಡೆಯಿರಿ.
ಹೇ ಪವನದೇವ, ನಾವೆಲ್ಲ ದೇವತೆಗಳು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ, ನಿಮ್ಮ ಕ್ರೋಧವನ್ನು ತ್ಯಜಿಸಿ ಮತ್ತೆ ಈ ಸೃಷ್ಟಿಗೆ ಪ್ರಾಣವಾಯುವನ್ನು ಪುನಃ ಪ್ರದಾನ ಮಾಡಿ. ಇದು ಹೀಗೆ ಮುಂದುವರೆದರೆ ಶೀಘ್ರವೇ ಸೃಷ್ಟಿಯ ಅಂತ್ಯವಾಗಿ ಬಿಡುತ್ತದೆ. ನಾವೇ ಆ ಅಪರಾಧಿ ಪವನದೇವ. ಅದು ನಾವೇ ನಮ್ಮ ವಜ್ರಾಯುಧದಿಂದ ನಿಮ್ಮ ಪುತ್ರನ ಮೇಲೆ ಪ್ರಹಾರ ಮಾಡಿದ್ದು. ನಮ್ಮನ್ನು ಕ್ಷಮಿಸಿಬಿಡಿ ಪವನದೇವ. ನಮ್ಮ ಮನಸ್ಸು ಹೇಳುತ್ತಿದೆ, ಇದೇ ಈ ಕ್ಷಣವೇ ಅಪರಾಧಿಗೆ ಶಿಕ್ಷೆ ಕೊಡಬೇಕೆಂದು. ಆದರೆ ನಾವು ಹಾಗೆ ಮಾಡಲಾಗುವುದಿಲ್ಲ. ನಿಮ್ಮ ವಿರುದ್ಧ ನಾವು ನಿಂತರೆ ಅದು ದೊಡ್ಡ ಅಧರ್ಮವಾಗುತ್ತದೆ. ಏಕೆಂದರೆ ನೀವೊಬ್ಬ ರಾಜ ಇಂದ್ರದೇವ, ರಾಜ ನೀವು. ಆದರೆ ನೀವು ಮಾಡಿದ ತಪ್ಪಿನ ಪರಿಣಾಮ ಈ ಸಮಸ್ತ ಸೃಷ್ಟಿಯೇ ಎದುರಿಸಬೇಕಾಗುತ್ತದೆ. ನಾರಾಯಣ ನಾರಾಯಣ. ಬೇಡ ಪವನದೇವ, ನಿಮ್ಮ ದುಃಖ ಅರ್ಥವಾಗುತ್ತಿದೆ. ಆದರೆ ಈ ವಿಷಮ ಪರಿಸ್ಥಿತಿಯಿಂದ ಹೊರಗೆ ಬರಲು ಮಾರ್ಗ ಇದ್ದೇ ಇರುತ್ತದೆ. ಇಂದ್ರದೇವ, ನೀವು ನಿಮ್ಮ ವಜ್ರ ಪ್ರಹಾರವನ್ನು ಹಿಂಪಡೆಯಬಹುದೇ? ಇಲ್ಲ ದೇವಋಷಿ. ವಜ್ರಾಯುಧ ಬ್ರಹ್ಮಾಂಡದ ಶಕ್ತಿಶಾಲಿ ಅಸ್ತ್ರ. ಅದರ ಪ್ರಹಾರವನ್ನು ಹಿಂಪಡೆಯುವ ಸಿದ್ಧಿ ನಮಗೆ ತಿಳಿದಿಲ್ಲ. ನಮ್ಮಿಂದ ಅದು ಆಗುವುದೂ ಇಲ್ಲ. ಮತ್ತೇನಾಗುತ್ತದೆ ನಿಮ್ಮಿಂದ? ನಮ್ಮ ಪುತ್ರನ ಮುಂದೆ ನಮಗೆಲ್ಲವೂ ತೃಣ ಸಮಾನ. ಇದೆಂತಹ ಪರಿಸ್ಥಿತಿ! ಎಷ್ಟು ನಿಸ್ಸಹಾಯಕವಾಗಿ ಹೀಗೆ ನಿಂತಿದ್ದೇವೆ. ಆದರೆ ನೆನಪಿರಲಿ ಇಂದ್ರದೇವ, ನಾವು ಒಂದು ಕೆಲಸ ಅವಶ್ಯವಾಗಿ ಮಾಡುತ್ತೇವೆ. ನಾವು ನಮ್ಮ ಪುತ್ರನಿಗಾಗಿ ನಮ್ಮ ಪ್ರಾಣವನ್ನು ಸಹ ತ್ಯಜಿಸಲು ಸಿದ್ಧ. ಅವಶ್ಯವಾಗಿ ತ್ಯಜಿಸುತ್ತೇವೆ. ಈಗ ಸೃಷ್ಟಿಯ ಸರ್ವನಾಶ ನಿಶ್ಚಿತ ಎಂದು ನಮಗೆ ಅನಿಸುತ್ತದೆ. ಯಾರು ಉಳಿಸುತ್ತಾರೆ ಈ ಸೃಷ್ಟಿಯನ್ನು ಈಗ? ಯಾರು? ಹೇ ಪವನದೇವ, ಜೀವನದಲ್ಲಿ ಆಶಾಭಾವನೆಯನ್ನು ಕಳೆದುಕೊಳ್ಳುವುದು ನಿಮ್ಮಂತಹ ಪರಮಜ್ಞಾನಿಗೆ ಶೋಭೆ ತರುವುದಿಲ್ಲ. ಪವನದೇವ, ಕರ್ತವ್ಯದ ಸ್ಥಾನ ಭಾವನೆಗಿಂತ ದೊಡ್ಡದು. ಸಮಸ್ತ ಸೃಷ್ಟಿಯು ತೊಂದರೆ ಇಲ್ಲದೆ ನಡೆಯಬೇಕಾದರೆ ಎಲ್ಲ ಜೀವಿಗಳಿಗೆ ಪ್ರಾಣವಾಯುವನ್ನು ದೊರಕಿಸುವುದು ನಿಮ್ಮ ಧರ್ಮ. ಇಂದ್ರದೇವ ನಮ್ಮ ಪುತ್ರನನ್ನು ಗಾಯಗೊಳಿಸಿದ್ದಾರೆ. ಅವರ ಈ ಕೃತ್ಯದಿಂದ ನಮ್ಮ ಹೃದಯ ದುಃಖಿಸುತ್ತಿದೆ. ನಾನೊಬ್ಬನೇ ಅಲ್ಲ, ಜಗತ್ತಿನ ಯಾವ ತಂದೆಯೂ ತನ್ನ ಸಂತಾನವನ್ನು ಈ ಅವಸ್ಥೆಯಲ್ಲಿ ನೋಡಬಯಸುವುದಿಲ್ಲ. ನಮ್ಮ ಮಾರುತಿಯ ಪ್ರಾಣ ಸಂಕಷ್ಟದಲ್ಲಿರುವಾಗ ನಾವು ಜೀವಂತವಾಗಿರಲು ಸಾಧ್ಯವಿಲ್ಲ. ಯಾರು ಹೇಳಿದ್ದು ಮಾರುತಿಯ ಪ್ರಾಣ ಸಂಕಷ್ಟದಲ್ಲಿದೆ ಎಂದು? ನೀವು ಹೇಳುತ್ತಿರುವ ಮಾತಿನ ತಾತ್ಪರ್ಯವೇನು ಬ್ರಹ್ಮದೇವ? ತಮ್ಮ ಭಾಗ್ಯವನ್ನು ಅವರು ತಾವೇ ಬರೆದುಕೊಂಡಿದ್ದಾರೆ. ಅವರಿಗೆ ಪ್ರಕೃತಿಯ ಯಾವುದೇ ನಿಯಮ ಅನ್ವಯಿಸುವುದಿಲ್ಲ. ಹೀಗಿರುವಾಗ ಅವರ ಪ್ರಾಣ ಹೇಗೆ ಸಂಕಷ್ಟದಲ್ಲಿರುತ್ತದೆ? ಪ್ರಭು, ಈಗ ಆ ಸಮಯ ಬಂದಾಗಿದೆ. ನೀವು ಆರಂಭಿಸಿದ ಈ ಮಹಾಲೀಲೆಯ ವಿಷಯದ ಮಹತ್ವ ಎಲ್ಲರಿಗೂ ತಿಳಿಯಲಿ. ಪವನದೇವ, ಇಂದ್ರದೇವ, ದೇವಋಷಿ ನಾರದರೆ ಮತ್ತು ಸಮಸ್ತ ದೇವತೆಗಳೇ, ಮಾರುತಿ
ಕೇವಲ ಸಾಧಾರಣ ವಾನರನಲ್ಲ, ಅವರು ಈ ಯುಗದ ನಮ್ಮದೇ ಕಪಿ ಅವತಾರ. ಭೀಮರೂಪಿ ಮಹಾರುದ್ರ ವಜ್ರ ಹನುಮಾನ ಮಾರುತಿ ಬಾನರಿ ಅಂಜನಿ ಸೂತ ರಾಮದೂತ ಪ್ರಬಂಧ